ನಮಸ್ಕಾರ. ಶೋವೇಗ ನ್ಯೂಸ್ನ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ಇವತ್ತು ನಮ್ಮ ಜೊತೆಗೆ ಒಬ್ಬರು ಡ್ಯಾನ್ಸರ್, ಥಿಯೇಟರ್ ಆರ್ಟಿಸ್ಟ್, ಆ್ಯಕ್ಟರ್, ಆಂಟ್ರಪ್ರನರ್, ಒಬ್ಬರು ಬಹುಮುಖ ಪ್ರತಿಭೆ, ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ನಮ್ಮ ಜೊತೆಗಿದ್ದಾರೆ. ನೀವೆಲ್ಲರೂ ಇವರನ್ನ ಜಿ ಕನ್ನಡದ ಪಾರು ಜೊತೆಯಲ್ಲಿ ಮತ್ತು ಪುಟ್ಟಕ್ಕನ ಮಕ್ಕಳಲ್ಲಿ, ಕಲರ್ಸ್ ಕನ್ನಡದ ಅಂತರ್ಪಟದಲ್ಲಿ ಹಾಗೂ ಉದಯ ಟಿವಿಯ ಜನನಿ ಧಾರಾವಾಹಿಲಿ ನೋಡಿರ್ತೀರ. ಎಲ್ಲ ಹೆಣ್ಣು ಮಕ್ಕಳ ಮನಸ್ಸನ್ನು ಕದ್ದಂಥ ಒಂದು ಏನು ಹೇಳ್ಬೋದು, ಚಾಕ್ಲೇಟ್ ಬಾಯ್ ಅಂತ ಹೇಳ್ಬೋದು. ವಿ ಹ್ಯಾವ್ ಅಭಿ ಗೌಡ ವಿತ್ ಇಸ್. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ತುಂಬ ದೊಡ್ಡ ನೇಮ್ ಕೊಟ್ಬಿಟ್ರಿ. ಹೋಗ್ತಾನೆ. ಹೇಗಿದ್ರಿ ಸರ್? ತುಂಬ ಚೆನ್ನಾಗಿದ್ದೀನಿ. ಲೈಫ್ ತುಂಬ ಚೆನ್ನಾಗಿ ನಡೀತಿದೆ. ನಿಮ್ಮನ್ನು ನೋಡಿದ್ರೆ ಖುಷಿ ಆಗುತ್ತೆ, ನಗಾಡ್ತಾ ಇರ್ತಾರಲ್ಲ, ಲೈಫ್ ಹಂಗೆ ಕರ್ಕೊಂಡು ಹೋಗ್ತಾ ಇದೆ ಅಂತ. ಅದು ಏನಂತಾರಲ್ಲ, ಲೈಕ್ ಆ ಪಾಠ ಕಲಿಸ್ಕೊಟ್ಟಿರೋದೆ ನೋವನ್ನ ಹೇಳ್ಕೊಂಬಾರ್ದು, ನಗ್ನಗ್ತಾ ಇರಬೇಕು ಅಷ್ಟೇ. ಹಾಗೆ ಹೌ ಇಸ್ ಲೈಫ್ ರೈಟ್ ನೌ? ಸರ್, ಲೈಫ್ ಇಸ್ ಸೋ ಬ್ಯೂಟಿಫುಲ್ ನಾವು ಸರ್. ಲೈಕ್ ತುಂಬ ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದೀವಿ. ಅಂದರೆ ಏನೇ ಕಷ್ಟಗಳು ಹೋದ್ರೂ ನಗ್ನಗ್ತಾ ಹೇಳ್ಬೇಕು, ನಗ್ನಗ್ತಾ ಮಾತಾಡಬೇಕು, ನಗ್ನಗ್ತಾ ಇರಬೇಕು. ಆ ಲೈಫ್ನ ಲೀಡ್ ಮಾಡ್ಕೊಂಡಿದ್ದೀನಿ ಸರ್. ಕಷ್ಟನೇ ಒಂಥರ ನಗು ಇದೆ ಸರ್ ನನಗೆ. ಅಂದರೆ ನಗ್ನಗ್ತಾ ತಾವು ಇಷ್ಟೆಲ್ಲ ಎಂಟರ್ಟೈನ್ ಮಾಡ್ತಾ ಬರ್ತಾ ಇದ್ದೀರಲ್ಲ, ಒಂಚೂರು ನಿಮ್ಮ ಚೈಲ್ಡ್ಹುಡ್ ಡೇಸ್ ಬಗ್ಗೆ, ಅಂದರೆ ವಾಟ್ ಹ್ಯಾವ್ ಯು ಡನ್, ವಾಟ್ ಈಸ್ ಅಭಿ ಗೌಡ ಅಂತ ನಮ್ಮ ಜನಗಳಿಗೆ ಗೊತ್ತಾಗಬೇಕು ಅಂತ. ಸರ್, ಚೈಲ್ಡ್ಹುಡ್ ಡೇಸ್ ಲೆಕ್ಕ ಹಾಕೊಂಡ್ರೆ ನಾನು ತುಂಬ ಪೊಲೀಸ್. ಓ, ಈಗೇನು ಕಮ್ಮಿನಾ? ಈಗೇನು ಕಮ್ಮಿನಾ ಅಂತ? ಅಂದರೆ ಇವಾಗ ಟಿ ವಿಲಿ ಅಷ್ಟೇ. ಟಿ ವಿಲಿ ಏನು ಕ್ಯಾರೆಕ್ಟರ್ ಕೊಡ್ತಾರೆ ಆ ಥರ ಮಾಡ್ಕೊಂಡು ಹೋಗ್ತಾ. ಅಂದರೆ ನಾನು ತುಂಬ ಆಚೆನೇ ಇರ್ತಾ ಇದ್ದೆ. ಓದೋದಲ್ಲಿ ಅಷ್ಟಕ್ಕಷ್ಟೇ ಇರ್ತಾ ಇದ್ದೆ. ಆಮೇಲೆ ಎಷ್ಟು ಒಂದು 35 ಮಾರ್ಕ್ಸ್, ಅದಕ್ಕೇನು ಬೇಕೋ ಅದನ್ನ ಮಾತ್ರ ಓದ್ಕೊತಿದ್ದೆ, ಜಾಸ್ತಿ ಓದ್ತಾ ಇರಲಿಲ್ಲ. ಪಾಸಿಂಗ್ ಸ್ಟೂಡೆಂಟ್. ನನಗೆ ಮೇಯ್ನಾಗಿ ನಾನು ಅವಾಗಿಂದನೂ ಚಿಕ್ಕ ವಯಸ್ಸಿಂದ ಈ ಟಿ ವಿ ಹುಚ್ಚಿರೋದ್ರಿಂದ ನಾನು ಏನಾರ ಒಂದು ಮಾಡಬೇಕಲ್ಲ, ನಾನು ಒಬ್ಬ ನಾರ್ಮಲ್ ಲೈಫ್ ಲೀಡ್ ಮಾಡಬಾರ್ದು, ನಾನು ಸ್ಟೇಜಲ್ಲಿ ನಿಂತ್ಕೊಬೇಕು, ನಾನು ಎಲ್ಲರ ಥರ ಒಂದೇ ಥರ ಕಾಣಿಸ್ಕೊಬಾರ್ದು, ನಾನು ಚೆನ್ನಾಗಿ ರೆಡಿ ಆಗಬೇಕು. ಈಗ ಎಲ್ಲರೂ ಕಾಮನ್ ಡ್ರೆಸ್ ಹಾಕೊಂಡ್ರೆ ನಾನು ಫುಲ್ ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕೊಂಡು ಓಡಾಡಬೇಕು. ಈ ಥರ ಆರ್ಕೆಸ್ಟ್ರಾಗಳು ನಡೆಯೋದು, ಅಣ್ಣಮ್ಮನ ಜಾತ್ರೆ, ಗಣೇಶನ ಜಾತ್ರೆ, ಅಲ್ಲೆಲ್ಲ ವಿಚಿತ್ರ ಡ್ರೆಸ್ ಹಾಕ್ಕೊಂಡು ಆರ್ಕೆಸ್ಟ್ರಾದಲ್ಲಿ ಯಾವುದೋ ಒಂದು ಸಾಂಗಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋದು. ನನಗೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅಂದರೆ ಈ ಧೈರ್ಯ ಎಲ್ಲಿಂದ ಬಂತು ಅಂದರೆ, ಲೈಕ್ ಅದೇ ಈ ಟಿ ವಿ ನೋಡಿ ನಾನು ಎಲ್ಲರಿಗಿನ್ನ ವಿಚಿತ್ರ ಅನ್ನೋದಕ್ಕಿಂತ ಒಂದು ಒಳ್ಳೆ ವ್ಯಕ್ತಿಯಾಗಿ ಕಾಣಿಸ್ಕೊಬೇಕು, ನಾನು ಎಲ್ಲರೂ ಐಡೆಂಟಿಫಿಕೇಶನ್ ಮಾಡಬೇಕು. ಅದು ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ನನಗೆ. ಓಕೆ. ಸೊ ಅಲ್ಲಿಂದ ಈ ಜರ್ನಿ, ಚೈಲ್ಡ್ಹುಡ್ಡಲ್ಲಿ ಏನು ಕನ್ಸ್ಕೊಂಡಿದ್ದೆ, ಯಾವುದೋ ಒಂದು ಅಣ್ಣಮ್ಮನ ಸ್ಟೇಜಲ್ಲಿ ಹತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ ಹುಡುಗ ಇವತ್ತು ಟೆಲಿವಿಷನು ಸ್ಕ್ರೀನ್ ಮೇಲೆ ಬರ್ತಾ ಇದ್ದೀನಿ ಅಂದರೆ ಅವತ್ತು ಕನ್ಸ್ಕೊಂಡಿದ್ದು ಇವತ್ತು ನಡೀತಾ ಇದೆ. ಒಟ್ಟು ಇನೋವೇಟಿವ್ ಆಗಿ ಕಾಣಿಸ್ಕೊಳ್ಬೇಕು ಅನ್ನೋದೇ ಆಸೆ ಆಗಿತ್ತು ಅಂತ ಅಷ್ಟೇ ನನಗೆ. ಬಟ್ ಜಸ್ಟ್ ಪಾಸಿಂಗ್ ಸ್ಟೂಡೆಂಟು ಹೆಂಗೆ ಸರ್? ತಮ್ಮ ಕ್ವಾಲಿಫಿಕೇಶನ್ ಏನು? ಈಗ MBA ಮಾಡಿದ್ದೀನಿ. ಜಸ್ಟ್ ಪಾಸಿಂಗ್ ಸ್ಟೂಡೆಂಟ್ MBA ಮಾಡಿದ್ದೀರಾ? ಹೌದು. ಹೆಂಗೆ ಸರ್, ಆ್ಯಕ್ಚುಲಿ ಏನಂದರೆ MBAದೊಂದು ದೊಡ್ಡ ಪ್ಲಾನಿಂಗ್ ಇತ್ತು ನನಗೆ. ಸೊ ನಮ್ಮ ಮನೇಲಿ ಎಲ್ಲರೂ ಹೋಗಿವ್ರು. ಆ್ಯಕ್ಚುಲಿ ನಾನು ಡಿಪ್ಲೊಮೋದಲ್ಲಿದ್ದೆ. ಡಿಪ್ಲೊಮೋದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿರುತ್ತೆ, ಈ ಮ್ಯಾಥ್ಸ್ ಒಂದು ಸಬ್ಜೆಕ್ಟ್ ಇದೆ ಸರ್. ಅದೊಂಥರ ಗಂಡಾಂತರ ಸಬ್ಜೆಕ್ಟು. ನನಗೆ ಎಷ್ಟು ಬರೆದ್ರೂ ಪಾಸ್ ಆಗ್ತಾ ಇರಲಿಲ್ಲ, ಆಗ್ತಾನೆ ಇರಲಿಲ್ಲ ಸರ್. ಸರಿ ಆಯ್ತು, ಹೆಂಗೋ ಮಾಡಿ ಡಿಪ್ಲೊಮಾ ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ಅಷ್ಟರಲ್ಲಿ ಈ ಡಿಪ್ಲೊಮಾ ಕೊಡಬೇಕಾಗಿರೋ ಸಂಬಳ, ನಾನು ಓದೋ ಅಷ್ಟೊತ್ತಿಗೆ ಸಂಬಳ ಅಷ್ಟು ಪ್ಯಾಷನ್ ಕಡಿಮೆ ಆಗ್ಬಿಟ್ಟಿತ್ತು. ಓಕೆ. 8,000 10,000 ನನ್ನ ಎಕ್ಸ್ಪೆನ್ಸಸ್ಸೇ ಜಾಸ್ತಿ ಆಗ್ತಿತ್ತು ಅವಾಗ. ಬರೀ ಶೂ ಬಟ್ಟೆ ಇದನ್ನು ತೊಗೊಂಡು ಇದು ನನಗೆ ಸಾಲುತ್ತಾ ಅಂದ್ಕೊಂಡು ಮತ್ತೆ ಸರಿ MBA ಒಂದು ಮಾಡೋಣ. ಸರಿ MBA ಆದಮೇಲೆ ಸರಿ ಆಯಿತು, ಇದನ್ನ ಇಟ್ಕೊಂಡಿದ್ರೆ ಜನರು ಯಾರೂ ಮರ್ಯಾದೆನೂ ಕೊಡಲ್ಲ, ಏನಾರ ಮಾಡಿಬಿಟ್ಟು ಒಂದು ಡಬಲ್ ಡಿಗ್ರಿ ತೊಗೊಬೇಕಲ್ಲ, ಇಡೀ ಫ್ಯಾಮಿಲಿಗೆ ಮೆಚ್ಚಸ್. ಹೆಂಗಿರು ಉಗಿತಾ ಇದ್ರು ಮನೇಲಿ, ಅದಾಗಲ್ಲ, ಉದ್ಧಾರ ಆಗಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ಯಾವ ನೋಡ್ರು ಸಿನಿಮಾ, ಅದು ಇದು ಅಂತ್ಯ, ಏನು ಮಾಡ್ತಿದ್ಯಾ ಲೈಫಲ್ಲಿ. ಎಲ್ಲರಿಗೂ ನಮ್ಮ ಮನೇಲಿ ಕೆಲ್ಸಕ್ಕೆ ಹೋಗು. ನಾನು ಒಂದೇ ಇದ್ದಿದ್ದೇಮು, ನಾನು ಇಷ್ಟಪಟ್ಟಿರೋ ಪ್ಯಾಷನ್ ಮೇಲೆ ಕೆಲಸ ಮಾಡಬೇಕು, ಇಲ್ಲ ಅಂದರೆ ನಾನೇ ಓನರ್ ಆಗಿ ನನ್ನ ಕಂಪ್ನಿ ನಾನು ನಡೆಸಬೇಕು, ಯಾರೋ ಹಂಗಲ್ಲಿ ನಾನು ಕೆಲಸ ಮಾಡಬಾರ್ದು ಅಂತಲೇ ಇದ್ದೆ. ಆದರೆ ಲಾಕ್ಡೌನಲ್ಲಿ ಸರಿಯಾಗೆ ಬಿತ್ತು ಏಟು. ಆರ್ಟಿಸ್ಟ್ ಲೆವೆಲ್ ಹೆಂಗಾಗೋಯ್ತು ಅಂದರೆ ತಿನ್ನಕ್ಕೂ ಕಷ್ಟ ಆಗೋಯ್ತು. ಎಸ್, ಅದೇ ಮಾತಾಡ್ತೀನಿ. ಈಗ ನೀವು ಡ್ಯಾನ್ಸರ್ ಆಗಿದ್ದವರು, ಐ ಥಿಂಕ್ ನೀವೀಗ ಹೇಳ್ತಾ ಇದ್ರಿ ಅಣ್ಣಮ್ಮ ಅಲ್ಲಿ ಇದೆಲ್ಲ ಪರ್ಫಾರ್ಮ್ ಮಾಡ್ತಿದ್ದವರು ಅಂತ. ಐ ಗೆಸ್ ಯು ಆರ್ ಅ ವೆರಿ ಗುಡ್ ಡ್ಯಾನ್ಸರ್. ಅದನ್ನೇ ನೀವೇ ಹೇಳಿ ಅದು ಮುಗಿಸಿ ಎಷ್ಟು ದಿವಸ, ಎಷ್ಟು ತಿಂಗಳುಗಳು, ಎಷ್ಟು ವರ್ಷ ಡ್ಯಾನ್ಸರ್ ಆಗಿದೆ? ಸರ್, ಆ್ಯಕ್ಚುಲಿ ಡ್ಯಾನ್ಸರಲ್ಲಿ ನಾನು ಒಂದು ಸ್ಮಾರ್ಟ್ ಸ್ಟೆಪ್ ಅಂತ ನಮ್ಮ ಗುರುಗಳಿದ್ರು, ಬಲರಾಮ್ ಸರ್ ಅಂತ. ನಾನು ಅವಾಗ ಅವ್ರ ಸರ್ಕಲಲ್ಲಿ ಕೆಲಸ ಮಾಡ್ತಾ ಒಂದಷ್ಟು ಶೋಸ್ಗಳು ಹೋಗ್ತಿದ್ರೆ ಬ್ಯಾಕಪ್ ಡ್ಯಾನ್ಸರ್ಸ್ಗೆ.
ಅಲ್ಲಿ ಬ್ಯಾಕಪ್ ಡ್ಯಾನ್ಸರ್ ಆಗಿ ನಿಂತ್ಕೊಳ್ಳೋದು, ಯಾವುದೋ ಒಂದು ಹೀರೋ ಜೊತೆ ಅವ್ರು ಏನೋ ಒಂದು ಪರ್ಫಾರ್ಮೆನ್ಸ್ ಮಾಡಿದಾಗ ಅಲ್ಲಿ ನಿಂತ್ಕೊಂಡು ಹಿಂಗೆ ಫ್ಲೈಯರ್ಸ್ ಮಾಡೋದು, ಏನೋ ಒಂದು ಡ್ಯಾನ್ಸ್ ಹೇಳ್ಕೊಡೋರು ಪಾಪ. ಅದನ್ನೆಲ್ಲ ಕಲ್ತ್ಕೊಂಡೆ. ಸೊ ಡ್ಯಾನ್ಸ್ ಅಲ್ಲಿ ಕಮರ್ಷಿಯಲ್ ಹೇಗಿದೆ ಅಂತ ನೋಡ್ಕೊಂಡೆ. ಲೈಕ್ ಅದಾದ್ಮೇಲೆ ನಾನು ಅವಾಗ ತುಂಬಾ ಸ್ಟನ್ಸ್ಗಳು ಮಾಡ್ತಾ ಇದ್ದೆ ಸರ್. ಫ್ಲಿಪ್ ಫ್ಲಾಪ್ಸ್ಗಳು, ಬಿ ಬಾಯಿಂಗ್ ಅಂತ ಒಂದಷ್ಟು ಸ್ಟೆಪ್ಸ್ಗಳು ಬರ್ತಿತ್ತು, ಜಂಪಿಂಗ್ ಮಾಡೋದು, ಅವಾಗ ತುಂಬಾ ಕ್ರೇಜ್. ಅದನ್ನೆಲ್ಲ ಮಾಡಿದಾಗ ಜನರು ವಾವ್ ಅನ್ಬಿಡೋರು. ಅವಾಗ ಕಾಲೇಜಲ್ಲೂ ಅಷ್ಟೇ, ಸುಮ್ಮನೆ ಹಿಂಗೇನಾರ ಕಾಲೇಜ್ ಪರ್ಫಾರ್ಮೆನ್ಸ್ ಅಂದಾಗ ಫಸ್ಟ್ ನನ್ನ ಹೀರೋ ಆಗಿ ನೋಡ್ಬಿಡೋರು. ಅಭಿ ಇದ್ದಾನೆ, ಅಭಿ ಸಕ್ಕದಾಗಿ ಮಾಡ್ತಾನೆ ಡ್ಯಾನ್ಸ್ ಅಂದ್ಬಿಟ್ಟು. ನಮ್ಗೆ ಗೊತ್ತಿರುತ್ತಲ್ಲ, ಸ್ಟೇಜ್ಗೆ ಹೋಗಿದ ತಕ್ಷಣ ಒಂದಷ್ಟು ಫ್ಲಿಪ್ಗಳು ಹೊಡಿಯೋದು, ಅಂದಿದ ತಕ್ಷಣ ಎಲ್ಲ ಸ್ವಲ್ಪ ಹುಡುಗಿರೆಲ್ಲ ಕ್ರೇಜ್ ಆಗ್ಬಿಡೋದು. ಅದಕ್ಕೆ ಮಾಡಿರೋದು ಮತ್ತೆ. ಸೊ ಅವಾಗ ಮಾಡ್ತಾ ಇದ್ರಿ. ಆದ್ರೆ ನನಗೆ ಏನಂದ್ರೆ, ಸ್ಟೇಜ್ ಮೇಲೆಲ್ಲ ಬರ್ತೀನಿ, ಹುಡುಗಿರು ನೋಡ್ತಾರೆ, ಅದೆಲ್ಲ ಇಷ್ಟ. ಹುಡುಗಿರ್ ಬಂದು ಮಾತಾಡ್ಬೇಕಾದ್ರೆ ಗಡಗಡಗಡ ಅಂತ ನಡಕ್ತೀನಿ, ಮಾತಾಡಕ್ ಭಯ. ಏನಂದ್ರೆ ಶೋ ಆಫ್ ತೋರ್ಸಕ್ ನಂಗೆ ಇಷ್ಟ. ಆದ್ರೆ ಅವ್ರು ಬಂದು ಏನ್ ಮಾತಾಡ್ತಾರೆ, ಹೆಂಗ್ ಮಾತಾಡ್ಬೇಕು, ಏನಾದ್ರು ಹುಡುಗಿ ಬಂದಾಗ ತೊದಲ್ ಬಿಡ್ತೀನ ಅಥವಾ ಏನೋ, ನಾವು ಹುಡುಗರ ಜೊತೆ ಇದ್ದಿದ್ದು ಒಟ್ಟಾಗಿ ಏನಾರು ಮಾತಾಡ್ಬಿಟ್ರೆ ಅವ್ರಿಗೆ ಏನಾರು ಮನ್ಸು ಆಗುತ್ತೆ, ಬೇಡ ಅನ್ಬಿಟ್ಟು ಸುಮ್ಮನೆ ಆಟಿಟ್ಯೂಡ್ ಮೇಂಟೈನ್ ಮಾಡ್ತಾ ಇದೆ. ನೀವು ಅಲ್ಲೇ ಇರ್ರಿ, ನಾನು ಇಲ್ಲೇ ಇರ್ತೀನಿ. ಅವ್ರು ಏನ್ ಅನ್ಕೊಳ್ಳೋರಂದ್ರೆ, ಹುಡುಗನ್ ಭಲೆ ಆಟಿಟ್ಯೂಡ್ ಇದೆಯಲ್ಲ, ಸಾಕು, ಯಾವ ಹುಡುಗಿನ ಜೊತೆ ಮಾತಾಡ್ಸಲ್ಲ, ಹಂಗೆ ಅನ್ಕೊಂಡ್ಬಿಡೋರು. ನಾನು ಅದನ್ನೇ ಗ್ರೇಸ್ ಆಗಿ ಫಾಲೋ ಮಾಡ್ಕೊಂಡು ಕೊನೆಯವ್ರಿಗೆ ಆಮೇಲೆ ಕಾಲೇಜ್ ಬಿಟ್ಟಾದ್ಮೇಲೆ ಗೊತ್ತಾ, ಯಾವ ಹುಡುಗಿನೂ ಲವ್ ಮಾಡೇ ಇಲ್ಲ ನನ್ನ ಲೈಫಲ್ಲಿ. ಸೊ ಅದೊಂದು ಫೀಲ್ ಆಯ್ತು. ಸೊ ಲಾಸ್ಟ್ ಒಂದು ಎಲ್ಲೋ ಕಾಲೇಜ್ ಕಾಂಪಿಟೇಷನ್ ಅಲ್ಲಿ ವಿನ್ ಆದೆ, ಇಂಟರ್ ಕಾಲೇಜ್ ಬಾಲ್ವಿನಲ್ಲಿ. ಅಲ್ಲಿ ಒಂದು ಫ್ಲಿಪ್ ಮಾಡಕ್ ಹೋಗಿ ಕಾಲ್ ಮುರ್ಕೊಂಡ್ಬಿಟ್ಟೆ. ಸೊ ಕಂಪ್ಲೀಟ್ ಬೆರಳುಗಳೆಲ್ಲ ಉದುರೋಯ್ತು ನಂಗೆ. ಹೌದಾ? ಅಂದ್ರೆ ಫ್ಲಿಪ್ ಹೊಡೆದು ಹಿಂಗೆ ಇದ್ದಿದ್ದು ಬೆಂಡಾಗಿ ಬೆಳುಗಳೆಲ್ಲ ಓಪನ್ ಆಗೋಯ್ತು. ನನ್ಗೆ ಅಲ್ಲೇನು ಗೊತ್ತಾಗ್ಲಿಲ್ಲ, ಯಾಕಂದ್ರೆ ನನಗೆ ಡ್ಯಾನ್ಸ್ ಆಡ್ಬಿಟ್ಟು ಬಂದು ಕುತ್ಕೊಬೇಕಾಯ್ತು. ಆಮೇಲೆ ಬಂದೆ ಮನೆಗೆ, ನೋಡ್ತೀನಿ ಬೆಳುಗಳೆಲ್ಲ ಏನು ಆಕ್ಷನ್ ಆಗ್ತಾ ಇರ್ಲಿಲ್ಲ. ನಾನು ಏನು ಮಾಡೋದಪ್ಪ, ಹಿಂಗಾಗೋಯ್ತು ಅಂದ್ಬಿಟ್ಟು ಕೊನೆಯಲ್ಲಿ ನಮ್ಮಪ್ಪ ಅವಾಗ ಆಬ್ವಿಯಸ್ಲಿ ಬೈತಾ ಇರ್ತಿರೋ, ಇದನ್ನ ಮಾಡ್ಕೊಂಬಂದ್ರೆ ಬೈತಾರೆ ಅಂದ್ಬಿಟ್ಟು ಹೇಳಕ್ ಹೋಗ್ತಾ ಇರ್ಲಿಲ್ಲ. ನಮ್ಮಮ್ಮನಿಗೆ ಹೇಳ್ದೆ ಈ ಥರ ಆಗಿದೆ ಅಂತ. ನಮ್ಮಮ್ಮ ಆವಾಗ, ನೀನು ಮಾಡಿರೋ ಕಷ್ಟ ನಿನಗೆ ಗೊತ್ತಾಗಬೇಕು, ನಡಿ, ನೀನು ಎಲ್ಲಿ ಹುಡ್ಕೊಂಬ, ನಿನ್ನ ದಾರಿ ನೀನೇ ಹುಡ್ಕೊಬೇಕು ಅಂತ ಕಳಿಸಿದ್ರು. ಅದಕ್ಕೆ ನಾನು ಹಿಂಗೆ ಕಾಂಟ್ಯಾಕ್ಟ್ ಮಾಡ್ತಾ, ನನ್ನ ಫ್ರೆಂಡಲ್ಲಿ ಒಬ್ರು ನೆಲಮಂಗ್ಲಾದಲ್ಲೆಲ್ಲೋ, ಅವಾಗ ದುಡ್ಡಿರಲಿಲ್ಲ ಸರ್, ಕಾಲೇಜ್ ಸ್ಟೂಡೆಂಟ್, 50 ರೂಪಾಯಿ 100 ರೂಪಾಯಿ ಇದ್ರೇ ದೊಡ್ಡ ವಿಚಾರ ಅವಾಗ ನಮಗೆ. ಕಾಲು ನೋವಿದೆ, ಲೈಕ್ ಏನೋ ಮಾಡಿಕೊಂಡು ಬ್ಯಾಂಡೇಜ್ ಎಲ್ಲ ಕಟ್ಕೊಂಡು ಅಲ್ಲಿ ಹೋಗ್ಬಿಟ್ಟು ನೆಲಮಂಗ್ಲದ ಇಲ್ಲಿಂದ ಬಸ್ಸೆಲ್ಲ ಹತ್ಕೊಂಡು ಹೋಗಿ ಅಲ್ಲೆಲ್ಲೋ ಪಟ್ಟೆ ಹಾಕ್ತಾರೆ. ಡಾಕ್ಟ್ರ್ ಫೀಸಿಗೆ ನನ್ನ ಹತ್ರ ದುಡ್ಡಿರಲಿಲ್ಲ, ಪಟ್ಟೆ ಹಾಕ್ಸ್ಕೊಂಡು ಏನೋ ಕಾಯಿನೆಲ್ಲ ಇಟ್ಟು ಏನೋ ರೆಡಿ ಮಾಡಿ 3 ತಿಂಗಳು ರೆಡಿ ಮಾಡಿದೆ. ಆಮೇಲೆ ಅನಿಸ್ತು ನನಗೆ, ಈ ಡ್ಯಾನ್ಸ್ ಕೆರಿಯರ್ ಇನ್ನೂ ಬೇರೆ ಏನೋ ಇದೆ, ಇನ್ನೂ ಬೇರೆ ಏನೋ ಮಾಡಬೇಕು ಅಂತ ಮಾಡ್ಲಿಂಗ್ ಕಾಂಪಿಟೇಷನ್ಗೆ ಬಂದೆ. ಆ ಟೈಮಲ್ಲಿ ನನ್ನ ಸೇಮ್ ಡ್ಯಾನ್ಸ್ ಸ್ಟುಡಿಯೋದಲ್ಲಿ ಶ್ರೀನಿಧಿ ಶೆಟ್ಟಿ ಇದ್ರು, ಇವತ್ತಿನ ಖ್ಯಾತ KGF ಹೀರೋಯಿನು. ಆ ಟೈಮಲ್ಲಿ ನಮ್ಮದೇ ಬ್ಯಾಚಲ್ಲಿ ಇದ್ದಿದ್ದವರು, ಅಂದರೆ ಅವರು ಸೀನಿಯರ್ ಬ್ಯಾಚು, ನಾವು ಜೂನಿಯರ್ ಬ್ಯಾಚು. ಅವರು ಮಾಡ್ಲಿಂಗ್ ಕಾಂಪಿಟೇಷನ್ಗೆ ಹೋಗಿದ್ರು, ಮಿಸ್ ದೇವಾನು, ಮಿಸ್ ಸುಪ್ರಾ ನ್ಯಾಷನಲ್ಗೆ ಹೋಗಿದ್ರು. ನಾನು ಇದೇನು ಮಾಡ್ಲಿಂಗು ಏನೂ ಗೊತ್ತಿರಲಿಲ್ಲ ನನಗೆ. ಅವ್ರು ನೋಡಿ ಸ್ವಲ್ಪ ಇನ್ಸ್ಪಿರೇಷನ್ ಅದೇ ನನಗೆ. ಸರಿ, ನಾನು ಒಂದು ಮಾಡ್ಲಿಂಗ್ ಕಾಂಪಿಟೇಷನ್ ಹೊಡಿಯೋಣ ಅಂದ್ಬಿಟ್ಟು ಸುಮ್ಮನೆ ಡ್ರೆಸ್ಅಪ್ ಆಗೋದು, ಸುಮ್ಮನೆ ಏನೇನೋ ಪೋಸ್ಟ್ ಕೊಡೋದು, ಹೆಂಗೆ ಬರುತ್ತೋ ಹಂಗೆ ಕೊಡ್ತಾ ಇದೆ. ಸುಮ್ಮನೆ ಗಾಗಲ್ಸ್ ಹಾಕೊಳ್ಳೋದು, ಬಾಯಿ ಬಂದಿದ್ದು ಪೋಸ್ಟ್ಗಳು ಕೊಡೋದು, ಸುಮ್ಮನೆ ಡ್ಯಾನ್ಸ್ ಪೋಸ್ಟ್ ಕೊಡೋದು. ಹಿಂಗೆ ನೀವು ನೋಡಿರ್ಬೋದು ಐ ಮೂವಿಲಿ ಪೋಸ್ಟ್ ಕೊಡೋಂದ್ರೆ ಬಾಡಿ ಬಿಲ್ಡರ್ ಪೋಸ್ಟ್ ಕೊಡ್ತಾರೆ, ಆ ಥರ ನನ್ನ ಫೀಲ್ ಇತ್ತು ಅವಾಗ. ಸೊ ಫೋಟೋಸ್ ಇಟ್ಬಿಟ್ಟು ಐ ಆಮ್ ಗೋಯಿಂಗ್ ಟು ಬಿಕಮ್ ಅ ಮಾಡೆಲ್ ಅಂತ ಏನೇನೋ ಒಂದು ಸ್ಟೇಟಸ್ ಹಾಕಿದಾಗ ಕೆಲವ್ರು ನಗ್ಗಿಸ್ಕೊಂಡಿದ್ದೀನಿ. ಸರಿ ಆಯ್ತು, ಇರಲಿ ಬಿಡು, ಇದೆಲ್ಲ ನೋವುಗಳನ್ನ ಅನುಭವಿಸ್ಕೊಳ್ಳೋಣ. ಆದರೆ ನಾನು ಕರೆಕ್ಟಾಗಿ ಗೇಮ್ ಮಾಡಿದ್ದೀನಿ, ಅದು ಬಿಡೋದು ಬೇಡ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಸರ್. ಓಕೆ. ಮಿಸ್ಟರ್ ಸೌತ್ ಇಂಡಿಯಾದಲ್ಲಿ 2017 ಕಾಂಪಿಟೇಷನ್ ವಿನ್ ಆಗಿ ರನ್ನರ್ ಅಪ್ ಆದೆ. ಅದೇ ಶೋಲಿಂದ ಮಿಸ್ಟರ್ ಇಂಡಿಯಾಗೆ ಹೋದೆ, ಅಲ್ಲಿ ಟಾಪ್ 5 ಬಂದೆ. ಮಿಸ್ಟರ್ ಇಂಡಿಯಾ ಟ್ಯಾಲೆಂಟೆಡ್ ಗೆದ್ದೆ. ಅದಾದ್ಮೇಲೆ ಮುಂದೆ ಜೀವನ ಏನು, ನನ್ನನ್ನೆಲ್ಲರೂ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರ ಅಂತ ಅನ್ಕೊಂಡೆ. ಇಲ್ಲ ಸರ್, ಅಲ್ಲಿಂದನೇ ಜೀವನ ಸ್ಟಾರ್ಟ್ ಆಗಿದ್ದು ನನಗೆ. ಹೌ ಡಿಫಿಕಲ್ಟ್ ವಾಸ್ ಇಟ್ಸ್? ಈಗ ಮಾಡ್ಲಿಂಗ್ ಇಂಡಸ್ಟ್ರಿ ಅಂದ್ರೇನೆ ತುಂಬ ಬೇರೆ ಬೇರೆ ಅರ್ಥದ ಒಂದಷ್ಟು ಕಲ್ಪನೆಗಳಿದೆ ಜನಗಳಿಗೆ ಸಹಜವಾಗಿ. ಈಗ ಯಾಕಂದರೆ ಎಲ್ಲರಿಗೂ ಗೊತ್ತಿರಲ್ಲ ಇನ್ ಡೆಪ್ತ್ ವಾಟ್ ಇಟ್ ಈಸ್ ಎಕ್ಸಾಕ್ಟ್ಲಿ ಅನ್ನೋದು. ಹೌದು. ಈಗ ಏನು ಜಸ್ಟ್ ಬಿಕಾಸ್ ನೀವು ಚೆನ್ನಾಗಿದ್ರೆ ಅಥವಾ ಜಿಮ್ ಮಾಡ್ಕೊಂಡಿದ್ರೆ ಅದೇ ಥರ ಅವಕಾಶ ಸಿಕ್ಬಿಡುತ್ತಾ, ಅಥವಾ ಅಲ್ಲೇನು ಅದಕ್ಕೆ ಫೀ ಪೇ ಮಾಡಬೇಕಾ, ಅಥವಾ ವಿ ಹ್ಯಾವ್ ಸಟ್ ಒಂದಷ್ಟು ರೂಮರ್ಸ್ ಕೂಡ ಇದೆ ಅದ್ರ? ಹೌದೌದು. ಆ್ಯಕ್ಚುಲಾಗಿ ಮಾಡ್ಲಿಂಗ್ ಅನ್ನೋದು 2 ways ಇರುತ್ತೆ ಸರ್. ಒಂದು ಹೈವೇ, ಇನ್ನೊಂದು ಶಾರ್ಟ್ಕಟ್ ವೇ ಅಂತ. ಹೈವೇ, ಶಾರ್ಟ್ಕಟ್ ವೇ. ಓಕೆ. ಹೈವೇ ಅನ್ನೋದೇನೆಂದರೆ ತುಂಬ ಲೇಟಿಗೆ ಜರ್ನಿ ಮಾಡೋರು, ಶಾರ್ಟ್ಕಟ್ ವೇ ಅಂದರೆ ಬೇಗ ರೀಚ್ ಆಗೋರು.
ಈಗ ಹೆಂಗೆ ತಿರುಪತಿಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋಗ್ಬೋದು, ಏನಪ್ಪ ನಾರ್ಮಲ್ ಕಾರಲ್ಲಿ ಹೋಗ್ಬೋದು, VIP ದರ್ಶನಕ್ಕೆ ಹೋಗ್ಬೋದು, ಪಾದದಿಂದನೂ ಹೋಗ್ಬೋದಲ್ವಾ. ಆದ್ರೆ ನಿಮ್ ಭಕ್ತಿ ಎಲ್ಲಿದೆ? ನಿಮ್ ಭಕ್ತಿ ಜಾಸ್ತಿ ಎಲ್ಲಿ ತೋರಿಸುತ್ತೆ? ಕಾರಲ್ಲಿ ಹೋಗೋರ್ಗೂ ಒಂದು ಲೆವೆಲ್ ಭಕ್ತಿ ಇದೆ, VIP ಹೋಗೋರ್ಗೂ ಒಂದು ಲೆವೆಲ್ ಭಕ್ತಿ ಇದೆ, ನಡ್ಕೊಂಡು ಹೋಗೋರ್ ಭಕ್ತಿನೇ ಬೇರೆ ಸರ್. ಅದು ಫೀಲ್ ಆಗುತ್ತೆ. ನೀವು ಅದು ದೇವ್ರನ್ನ ನೋಡೋಕ್ಕೆ ಶ್ರಮ ಪಟ್ಟಿರ್ತೀರ, ಬೇವ್ರು ಬಂದಿರುತ್ತೆ, ಆ ದೇವ್ರು ನೋಡಿದ್ರೆ ನಿಮ್ಗೆ ಆ್ಯಕ್ಚುಲಾಗಿ ಕಾಣಿಸುತ್ತೆ ಅವಾಗ. ಇಲ್ಲ ನನ್ನ ದೇವ್ರೇನೋ ಒಳ್ಳೇದು ಮಾಡ್ತಾನೆ, ದೇವ್ರಿಗೋಸ್ಕರ ನಾನು ಅರ್ಪಣೆ ಮಾಡಿಕೊಂಡು ನಾನು ಇಷ್ಟೆಲ್ಲ ನಡೆದಿದ್ದೀನಿ, ಇಷ್ಟೆಲ್ಲ ಮಾಡಿದ್ದೀನಿ ಅಂತ ದೇವ್ರು ಅವಾಗ ನಿಜವಾಗ್ಲೂ ಕಣ್ಣಿಗೆ ಕಾಣಿಸ್ತಾನೆ. ಕೆಲವ್ರಿಗೆ ಐಡೆಂಟಿಟಿ ಕೊಟ್ಟಿರ್ತಾನೆ, ನೀನು ಹಿಂಗೆ ಬಾ ಹಂಗೆ ಬಾ ಅಂತ, ಅವರೆಲ್ಲ ಅದನ್ನು ರೀಚ್ ಆಗಿರ್ತಾರೆ. ವಾಟ್ ವಾಸ್ ಯುವರ್ ವೇ ಸರ್? ಮೈ ವಿಷನ್, ಐ ನೆವರ್ ವಾಂಟೆಡ್ ಟು ಗೋ ಫಾರ್ ಶಾರ್ಟ್ ಕಟ್. ಸ್ಟೆಪ್ಸು ಸ್ಲೋ ಆಗಿದ್ರು ವ್ಯಾಲ್ಯೂ ಆಗಿರ್ಬೇಕು ಅನ್ನೋದು. ಸೊ ಅದೇ ನನ್ನ ವಿಷನ್ ಆಗಿತ್ತು. ಯಾವುದೇ ರೀತಿ ಶಾರ್ಟ್ ಕಟ್ಸ್ ಬಂದ್ರು, ಶಾರ್ಟ್ ಕಟ್ಸ್ ಇದೆ ಸರ್. ಮೆನ್ನಿಗೂ ತುಂಬಾ ತೊಂದರೆಗಳಿದೆ ಮಾಡ್ಲಿಂಗಲ್ಲಿ. ವುಮೆನ್ಸ್ದು ಇದೆ. ವುಮೆನ್ಸ್ದು ಒಂದು ರೀತಿಲಿದ್ರೆ, ಈಗ ಮೆನ್ನದೇ ಹೇಳ್ತೀನಿ. ಮೆನ್ನದು ಏನಂದ್ರೆ, ಒಬ್ಬ ಮಾಡೆಲ್ ಅದನ್ನೊಬ್ಬ ಹುಡುಗನಿಗೂ ಮಾನ ಮರ್ಯಾದೆ ಇದೆ. ಲೈಕ್ ಅವನಿಗೂ ಒಂದು ಥ್ರೆಟ್ಟಿಂಗ್ ಕಾಲ್ಸ್ಗಳು ಬರ್ತವೆ, ಒಂಥರ ಫೇಸ್ಬುಕ್ಕಲ್ಲಿ ಒಂದಷ್ಟು ಕಾಲ್ಸ್ಗಳು ಬರುತ್ತೆ, ಮೆಸೇಜ್ಗಳು ಬರುತ್ತೆ, ವಲ್ಗರ್ ಫೋಟೋಸ್ಗಳೆಲ್ಲ ಬರುತ್ತೆ. ಅಲ್ಲಿ ಸಿಗ್ತೀಯಾ, ಇಲ್ಲಿ ಸಿಗ್ತೀಯಾ, ನಿನಗೆ ಈ ಆಪರ್ಚುನಿಟಿ ಕೊಡ್ತೀನಿ. ನಂಗೆ ಬಾಲಿವುಡ್ವರೆಗೂ ಬಂದಿತ್ತು ಆಪರ್ಚುನಿಟಿ ನಿಮಗೆ. ಸೊ ಇದಕ್ಕೆ ರೆಡಿ ಇರಬೇಕು, ಅದಕ್ಕೆ ರೆಡಿ ಇರಬೇಕು. ನಾನು ನಮ್ಮ ಅಪ್ಪ ಅಮ್ಮನ ಹೊಟ್ಟೆಲಿ ಹುಟ್ಟಿದ್ದೀನಿ. ಈ ಅಂದ ಕೊಟ್ಟಿರೋದು ಏನಾದರೂ ಜನರಿಗೆ ನಾನು ಏನಾದರೂ ಒಳ್ಳೇದು ಮಾಡಲಿ, ಅಥವಾ ಇದರಿಂದ ಬೇರೆಯವ್ರಿಗೆ ಒಂದು ಹುಡುಗಿನ ಪಟಾಯಿಸೋಕ್ಕೆ, ಒಂದು ಹುಡುಗಿನ ಉಪಯೋಗಿಸ್ಕೊಳ್ಳೋಕ್ಕೆ, ಮತ್ತು ಏನಾದರೂ ಈ ಫೇಸ್ ಇಟ್ಕೊಂಡು ಯಾರಿಗಾರ ಯಾಮಾರ್ಸೋಕ್ಕೆ, ಅದು ಕೊಟ್ಟಿಲ್ಲ ನನಗೆ ದೇವರು. ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ವರದಿಂದನೇ ಇವತ್ತು ಮಾಡ್ಲಿಂಗಲ್ಲಿ ಬರೋಕ್ಕಾಗಿದೆ. ನಾನು ಐ ಶುಡ್ ಬಿ ಥ್ಯಾಂಕ್ಸ್ ಆ್ಯಂಡ್ ಐ ಶುಡ್ ಬಿ ಡೂಯಿಂಗ್ ಸಮಥಿಂಗ್ ಗುಡ್. ಈ ಅಂದ ಕೊಟ್ಟಿರೋನ್ಗೆ ಏನಾದರೂ ಒಂದು ಉಪಯೋಗ ಆಗೋ ಥರ ಕೊಟ್ಟಿದ್ದಾನೆ ಅಂದರೆ ಭಗವಂತ, ಅದ್ರಿಗೆ ಉಪಯೋಗ ಆಗೋ ಥರ ಕೆಲಸ ಮಾಡ್ಬೇಕು ನಾನು. ಸೊ ನಾನು ಅವತ್ತು ಅಂದ್ಕೊಂಡಿದ್ದೇನೆಂದರೆ, ಈ ಥರ ಆಫರ್ಸ್ಗಳು ಬಂದಾಗ ನಿನಗೆ ಜೀವನದಲ್ಲಿ ಬಾಲಿವುಡ್ ಲೆವೆಲ್ವರೆಗೂ ಬರ್ತಿದ್ಯಾ, ಅದು ನಿನಗೆ ಮ್ಯಾಟ್ರ್ ಆಗಲ್ಲ. ಅದು ಯಾವಾಗ ಅಂತಿಮ ನಿನಗೆ ಗೊತ್ತಿಲ್ಲ. ಶಾರ್ಟ್ಕಟ್ ಜೀವನ. ನಿನ್ನ ಕೆಲಸದ ಮೇಲೆ ನಿನ್ನ ಟಾರ್ಗೆಟಾಗಿ ಇಟ್ಟಾಗ ನಿನಗೇನು ಬೇಕೋ ಅದು ಸಿಕ್ಕುತ್ತೆ. ಸಾಸಿವೆ ಕಾಳಷ್ಟು ಸಿಕ್ಕಿದ್ರೆ ಸಾಕು, ನೆಮ್ಮದಿಯಾಗಿರ್ಬೇಕು ಸರ್. ಈಗ ಯಾರೋ ಒಬ್ಬ ಆಪರ್ಚುನಿಟಿ ಕೊಡ್ತಾ ಇದ್ದಾನೆ, ನಾಳೆ ದಿವಸ ಸ್ಟಾರ್ ಆಗ್ತೀನಿ, ಬುಗಾಡಿ ಕಾರಲ್ಲಿ ಬರ್ತೀನಿ ಅಂದರೆ ಅದು ಆಸೆ ಏನಿಲ್ಲ ಸರ್. ಒಳಗಡೆ ನೋವಾಗುತ್ತೆ. ನೀವು ಅವ್ರ ಕಣ್ಣು ಎಲ್ಲಾರ ಫ್ರೇಮಲ್ಲೂ ಕೆಲವ್ರಿಗೆ ಗೊತ್ತಿಲ್ಲ, ಫ್ರೇಮ್ ಮುಂದೆ ತುಂಬಾ ಚೆನ್ನಾಗಿ ನಕ್ಕೊಂಡಿರ್ತಾರೆ, ಒಳಗಡೆ ನೋವು ಇರುತ್ತೆ ಸರ್. ಎಷ್ಟು ದುಡ್ಡು ಮಾಡ್ತೀರೋ ಅಷ್ಟು ದುಡ್ಡು ನೋವು ಇರುತ್ತೆ ಒಳಗಡೆ. ಸೊ ನಮ್ಗೆ ದೇವ್ರು ಎಷ್ಟು ಆಸೆ ಇದ್ದಷ್ಟು ಕಾಲು ಚಾಚು ಅಂದಂಗೆ ನಮಗೇನು ಕೊಡ್ತಾನೋ ಅದ್ರ ಮೇಲೆ ನಾವು ನಿಂತ್ಕೊಬೇಕು. ಸೊ ನನಗೆ ಅದೇ ಆಸೆ ಇತ್ತು. ನನಗೆ ಏನು ಬರುತ್ತೋ ಅದನ್ನು ಮಾಡ್ತೀನಿ. ಕೆಲವು ಟೈಮಲ್ಲಿ ನಾನು ಸ್ಟಾರ್ಟಿಂಗ್ ಕೆರಿಯರ್ ಇದ್ದಾಗ ಕಿರಿಕ್ ಪಾರ್ಟಿಲಿ ನಾನೊಬ್ಬ ಸೈಡ್ ಆರ್ಟಿಸ್ಟು. ಈಗ ನಿಮ್ಗೆ ಗೊತ್ತಿರ್ಬೋದು, ಸೈಡ್ ಫಿಲ್ಲರ್ಸ್ ಅಂದರೆ ಜೂನಿಯರ್ ಆರ್ಟಿಸ್ಟ್ಗಳು. ಅವಾಗ ಕಾಲೇಜ್ ಸ್ಟೂಡೆಂಟ್ ನಾನು. 300 ರೂಪಾಯಿ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಯಾರೋ ಹಿಂಗೆ ಲಿಂಕ್ ಕೊಡಲ್ಲ. ಅವಾಗ ಏನೋ ಮಾಡ್ಬೇಕಾಯ್ತಲ್ಲ, ಸಿನಿಮಾ ಇಂಡಸ್ಟ್ರಿ ಹೆಂಗೆ ಎಂಟ್ರಿ ಆಗ್ಬೇಕಲ್ಲ ನಾನು ಅಂದ್ಬಿಟ್ಟು ಮಾಡ್ಲಿಂಗ್ ಮಾಡ್ತಾ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕಾಯ್ತು. ಅವಾಗ ನಾನಿರೋ ಏರಿಯಾದಲ್ಲಿ ಪೇಪರ್ ಹಾಕ್ತಿದ್ದೆ, ನ್ಯೂಸ್ ಪೇಪರ್. ಬೆಳಿಗ್ಗೆ 5:30 ಎದ್ದು 4 ಅಪಾರ್ಟ್ಮೆಂಟ್ಗೆ ಹೋಗಿ ಪೇಪರ್ ಹಾಕ್ಬಿಟ್ಟು ಬರ್ತಾಯಿದ್ದೆ. ಆ ಪೇಪರ್ ಓದ್ಬೇಕಾದ್ರೆ ಒಂದಷ್ಟು ಆ್ಯಕ್ಟ್ರಸ್ ಓದ್ತಾ ಇದೆ, ಏನೇನು ಮಾಡ್ತಿದ್ರು, ಏನೇನು ಈಗ ಎಲ್ಲೋಗಿದ್ರು, ಏನೇನು ಮಾಡ್ತಿದ್ರು, ಅದೇ ಅಪ್ಡೇಟ್ ನನಗೆ. ಏನೇನು ನಡೆಯುತ್ತಿದೆ, ಯಾವ ಮೂವಿ ಬರ್ತಿದೆ, ಅದನ್ನು ಓದ್ಕೊತಾ ಇದ್ದೆ ನಾನು. ಈ ಆಗ್ತಾ ನನಗೆ ಒಂದು ಕಡೆ ಫೀಲ್ ಹೊಡಿತು, ಇವತ್ತು ಈ ಪೇಪರ್ ಹಾಕ್ತಾಯಿದ್ದೀನಿ, ಈ ಪೇಪರಲ್ಲಿ ನಾನು ಬರೋವರೆಗೂ ಈ ಪೇಪರ್ ಹಾಕ್ತಾನೆ ಇರೋಣ ಅಂತ ಮಾಡ್ತಾನೆ ಇದ್ದೆ ನಾನು. ಅದಕ್ಕೆ ಬೆಳಿಗ್ಗೆ 5:30 ಎದ್ದೋಗಿದೆ, ಸೈಕಲಲ್ಲಿ ಹೋಗ್ಬಿಟ್ಟು ಪೇಪರ್ ಹಾಕ್ಬಿಟ್ಟು ಮಾಡ್ತಾನೆ ಇದ್ದೆ ಸರ್, ಬಿಟ್ಟಿಲ್ಲ ನಾನು. ಈ ಪೇಪರಲ್ಲಿ ನಾನು ಬರಬೇಕು, ಅಲ್ಲಿವರೆಗೂ ಪೇಪರ್ ಕೆಲಸ ಮಾಡೋಣ. ಯಾರಿಗೂ ಗೊತ್ತಿರಲಿಲ್ಲ. ಮಾಡಲ್ ಆಗಿ ಸೌತ್ ಇಂಡಿಯಾ ವಿನ್ ಆಗಿ ಮಿಸ್ಟರ್ ಇಂಡಿಯಾ ವಿನ್ ಆದರೂ ನಾನು ಬೆಳಗ್ಗೆ ಎದ್ದು ನನ್ನ ಪಾಡಿಗೆ ನಾನು ಖರ್ಚಿಗೆ ಕಟ್ಕೊಂಡು ಹೋಗಿ ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ಆಫ್ಟರ್ ವಿನ್ನಿಂಗ್ ದಿಸ್ ಮಾರ್ನಿಂಗ್ ಇದೆಲ್ಲ ಆದ್ಮೇಲೆ ಪೇಪರ್ ಆಗ್ತಿದ್ದೆ. ಯಾಕಂದರೆ ನನಗೆ ಅದು ಬೇಕು ಅಂದರೆ ಅದು ಸಿಗೋವರೆಗೂ ಬಿಡಲ್ಲ. ಅದು ಮಾಡಬೇಕು ಅದು ಮಾಡ್ತಾನೆ ಇರ್ತೀನಿ. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಅದು ಏನೋ ಮಾಡೋಣ, ಯಾರು ಕಂಡುಹಿಡಿದು ಬಿಡ್ತಾರೆ ಅಂತ ಹಿಂಗೆ ಖರ್ಚಿಗೆ ಕಟ್ಕೊಂಡ್ಬಿಡ್ತಿದೆ ಆ ಟೈಮಲ್ಲಿ. ಎಸ್ ಸರ್, ನೀವು ಎಲ್ಲವೂ ಮುಗಿಸಿ ಫೈನಲಿ ಆ್ಯಕ್ಟಿಂಗ್ ಇಂಡಸ್ಟ್ರಿಗೆ ಬಂದ್ರಿ. ಹೇಗೆ ತಮ್ಮ ಎಂಟ್ರಿ ಆ್ಯಕ್ಟಿಂಗ್ ಇಂಡಸ್ಟ್ರಿಗೆ? ಸರ್, ಆ್ಯಕ್ಟಿಂಗ್ ಇಂಡಸ್ಟ್ರಿ ಲಾಕ್ಡೌನ್ ಟೈಮಿಂದ ಸ್ಟಾರ್ಟ್ ಆಯ್ತು ನನಗೆ. ಅವಾಗ ನಾನು ಈ ಥರ ಒಂದಷ್ಟು ಗ್ರೂಪ್ಗಳು ಜಾಯ್ನ್ ಆಗ್ತಿದ್ದೆ, ಕಲಾವಿದರ ಗ್ರೂಪಲ್ಲಿ, ಒಂದು ಫೇಸ್ಬುಕ್ಕಲ್ಲಿ. ನನಗೆ ಫಸ್ಟು ಸೀರಿಯಲ್ ಆಪರ್ಚುನಿಟಿ ಕೊಟ್ಟಿದ್ದು ನನಗೆ ಆಫ್ಟರ್ ಶಾಂತಪಾಪಂ ದಿಲೀಪ್ ಸರು. ಇವತ್ತು ನೆನೆಸ್ಕೊತೀನಿ, ನನ್ನ ಫಸ್ಟ್ ಸೀರಿಯಲ್ ನನಗೆ ಭಯ ಆಯಿತು. ಪಾರು ಸೀರಿಯಲಲ್ಲಿ ನನ್ನ ಕರೆದ್ರು. ನನ್ನ ಹಣೆ ಬರ ಏನಿತ್ತೋ ಗೊತ್ತಿಲ್ಲ, ಅದರಲ್ಲಿ ಮದುವೆ ಹುಡುಗನಾಗಿ ಕರೆದ್ರು.
ನಾನು ಸರ್ ಎಲ್ಲ ಓಕೆ ಮ್ಯಾನೇಜರ್ ನಂಬರ್ ಕೊಟ್ಟರು, ಓಕೆ ಕರೆದಿದ್ದು. ನನಗೆ ಖುಷಿ. ನಾನು ಮನೇಲಿ ಯಾರೂ ಹೇಳ್ಕೊಂಡಿರ್ಲಿಲ್ಲ ನಾನು ಸೀರಿಯಲ್ ಮಾಡ್ತಾ ಇದ್ದೀನಿ ಹೆಂಗೆ ಅಂತ. ಈ ಥರ ಕರೆದಿದ್ದಾರೆ, ಶೂಟಿಂಗ್ ಹೋಗ್ತಾ ಇದ್ದೀನಿ. ಲಾಕ್ಡೌನ್ ಟೈಮ್ ಹೆಂಗೆ ಬರೋದು, ಊರಿಂದ ವಾಪಸ್ ಬರಬೇಕು, ಏನೇನೋ ಮಾಡ್ಕೊಂಡು ಬಂದೆ. ದಿಲೀಪ್ ಸರ್ನ ಮೀಟ್ ಆದೆ, ಸ್ಟಾರ್ಟಿಂಗ್ ಡೇ ಶೂಟಿಂಗ್ ಇದೆ, ಕ್ಯಾಮ್ರಾ ಆ್ಯಕ್ಷನ್ ಅಂದರು. ಫುಲ್ ಸ್ವೆಟ್ ಆಗಿಬಿಟ್ಟೆ. ನನಗೆ ಭಯ ಆಗೋಯ್ತು, ಏನು ಇಲ್ಲೇ ತೊದಲ್ಬಿಟ್ರೆ ಹೋಯ್ತಲ್ಲ, ಇನ್ನು ಇಂಡಸ್ಟ್ರಿಗೆ ಕಾಲೇ ಇಡೋಕ್ಕಾಗಲ್ಲ, ಎಲ್ಲರೂ ಹಂಗೆ ನೇಮ್ ಬರ್ಸ್ಕೊಂಡ್ಬಿಡ್ತಾರೆ ಅಂತ. ಹಂಗೆ ಇದೆ ಸರ್. ಏನೋ ಗೊತ್ತಿಲ್ಲ, ಅದು ಏನು ಟ್ರಿಗರ್ ಆಯಿತು, ಏನು ಸ್ಕ್ರ್ಯಾಚ್ ಆಯಿತು, ನನಗೆ ಸ್ಪಾರ್ಕ್ ಆಯಿತೋ ಗೊತ್ತಿಲ್ಲ. ಅಷ್ಟು ಒಂದು ಲೈಫಲ್ಲಿ ಆಗಿರೋ ನೆಗೆಟಿವ್ ನೆನೆಸ್ಕೊಂಬಿಟ್ಟೆ. ನನಗೆ ಯಾರು ಅವಮಾನ ಮಾಡಿದ್ದು ಅದನ್ನೆಲ್ಲ ನೆನೆಸ್ಕೊಂಡು ಇಲ್ಲ ಮಾಡಬೇಕು 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 ಅಂತ ಮತ್ತೆ ಸ್ಪಾರ್ಕ್ ಮಾಡ್ಕೊತಾ ಇದೆ. ಇಮಿಡಿಯೇಟಾಗಿ ದಿಲೀಪ್ ಸರ್ ಒಂದು 2-3 ಶಾರ್ಟು ನಾಟ್ ಓಕೆ ಅಂದರು. ಆಮೇಲೆ ತಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿರೋ ಆ್ಯಕ್ಟರ್ಸ್ಗಳೆಲ್ಲ ಇಲ್ಲೆಲ್ಲ ಮಾಡಿ, ಆರಾಮಾಗಿ ಮಾಡಿ, ಕೂಲಾಗಿ ಸ್ವೆಟ್ ಆಗಬೇಡಿ ಅಂತ ಹೇಳ್ತಾಯಿದ್ರು. ಸರ್ ಅವಾಗ ತೊಗೊಂಡಿದ್ದು ಇವತ್ತು ಎಲ್ಲೂ ನಿಲ್ಲಿಸ್ದಂಗೆ ಕೆಲಸ ಮಾಡ್ತಾಯಿದ್ದೀನಿ ಸರ್. ಸೊ ಮೇ ಬಿ ಅವತ್ತು ಸ್ಟಾರ್ಟ್ ಮಾಡಿದ್ದು, ಇವತ್ತು ಬರ್ತಾರೋ ಪುಟ್ಟಕ್ಕನ ಮಕ್ಕಳು ನಮ್ಮ ಆರೋರ್ ಜಗದೀಶ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಆಪರ್ಚುನಿಟಿ. ಅದಕ್ಕೂ ನಾನು ಥ್ಯಾಂಕ್ಸ್ ಹೇಳಬೇಕು. ಈ ಒಂದಷ್ಟು ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಆಮೇಲೆ ಆರೋರ್ ಜಗದೀಶ್ ಕೊಟ್ಟಿರೋ ಒಂದು ಪಾಯಿಂಟ್ ನನಗೆ ಹೆಂಗೆ ಇಷ್ಟ ಆಯಿತು ಅಂದರೆ, ಏನೂ ಇಲ್ಲ ಇನ್ ಲೈಫ್, ಇನ್ನೇನು ಬಿಡಬೇಕು ಅನ್ನೋ ಟೈಮಲ್ಲಿ ನನಗೆ ಈ ಸೀರಿಯಲ್ ಬಂದಿದ್ದು ಜೊತೆಯಲ್ಲಿ. ಆ್ಯಂಡ್ ಈಗ ರೀಸೆಂಟಾಗಿ ಪುಟ್ಟಕ್ಕನ ಮಕ್ಕಳು ಮಾಡಿದಾಗ. ಅಂದರೆ ನಿಮಗೆ ಅನ್ಕೊಂಡಿದ್ದ ಮಟ್ಟಕ್ಕೆ ಅವಕಾಶಗಳು ಸಿಗಲಿಲ್ಲ ಇಂಡಸ್ಟ್ರಿ? ಯಾಕೆ ಅಂದರೆ ಸರ್, ಲೈಕ್ ನನಗೆ ಫ್ಯಾಮಿಲಿ ಕಮಿಟ್ಮೆಂಟ್ ಅಂತ ಹೇಳಿದ್ನಲ್ಲ, ಮಿಡಲ್ ಕ್ಲಾಸ್ ಅಂದಮೇಲೆ ಬರೀ ಆ್ಯಕ್ಟಿಂಗೇ ಹೋಗ್ಬೇಕಂದ್ರೆ ಅದಕ್ಕೆ ಆದಂಥ ಪ್ರಾಪರ್ ಬ್ಯಾಕಪ್ ಇರಬೇಕು. ಅಟ್ಲೀಸ್ಟ್ ಮಂತ್ಲಿ ಒಂದು 25,000 ಬ್ಯಾಂಕಲ್ಲಿ ಇರಬೇಕು, ಅಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಇರಬೇಕು, ಎಲ್ಲ ಇರಬೇಕು. ಅಂಥವ್ರಿಗೆ ಓಕೆ, ಈ ಆ್ಯಕ್ಟಿಂಗ್ ಫೀಲ್ಡು, ಮಾಡಲಿಂಗ್ ಫೀಲ್ಡು, ಕಷ್ಟಪಟ್ಟವ್ರಿಗೆಲ್ಲ ಏನಂದರೆ ಕಷ್ಟಪಡ್ತಾನೇ ಇರಬೇಕು. ಬಟ್ ನಾನೊಂದು ಸ್ಮಾರ್ಟಾಗಿ ಯೋಚನೆ ಮಾಡಿದ್ದಂದರೆ ಸರ್, ಹೌ ಡು ಯು ಅಪೀರ್ ಅಂದರೆ, ನೀವು ಹೋಗೋ ಜಾಗಕ್ಕೆ ನೀವು ಹೆಂಗೆ ಹೋಗ್ತೀರ ಅದು ಮ್ಯಾಟ್ರ್ ಆಗುತ್ತೆ ಸರ್. ಕರೆಕ್ಟ್. ನೀವು ನಾನು ಇನ್ನೂ ಆ್ಯಕ್ಟ್ರೆ, ನಾನು ಹಿಂಗೆ ಇದ್ದರೆ ನೋಡೋರು ಹಂಗೆ ನೋಡ್ತಾರೆ ಸರ್. ಸೊ ಯು ಶುಡ್ ಬಿ ಲೈಕ್ ಎ ಹೀರೋ ಸರ್. ಲೈಕ್ ನಿನಗೆ ಗ್ಲಾಸ್ ಹಾಕೊಂಡು ಒಳಗಡೆ ನಿಂಗೆ ನೋವಿಲ್ಲ, ಯಾಕೆ ನೀನು ಬೇರೆಯವ್ರಿಗೆ ತೋರಿಸ್ಬೇಕು ನಾನು ನೋವಲ್ಲಿದ್ದೀನಿ ಅಂತ? ಕರೆಕ್ಟ್. ಆರಾಮಾಗಿ ಗ್ಲಾಸ್ ಹಾಕೋ. ನೀನೊಬ್ಬ ಆ್ಯಕ್ಟ್ರು, ನೀನು ಗ್ಲಾಸ್ ಹಾಕೊಂಡು ಹೋಗ್ಬೇಕು, ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಹೋಗ್ಬೇಕು, ನೋಡಿದವ್ರು ಮರ್ಯಾದೆ ಕೊಡಬೇಕು, ಹಂಗೆ ಬದುಕಬೇಕು ನೀನು. ನಿನಗೆ ಅದೇ ಐಡೆಂಟಿಟಿ, ನಿನಗೆ ಅದೇ ಫ್ಯೂಚರು. ನೀನು ಅದನ್ನೇ ಮಾಡಿಲ್ಲ ಅಂದರೆ ನಿನಗೆ ಹೆಂಗೆ ಆಪರ್ಚುನಿಟಿ ಬರುತ್ತೆ? ನೀನು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಫೀಲಿಂಗಲ್ಲಿದ್ದೀನಿ, ನನಗೆ ಡಿಪ್ರೆಷನ್ನಲ್ಲಿದ್ದೀನಿ, ನಾನು ಈ ಥರ ಬ್ರೇಕಪ್ ಆಗಿದೆ, ಆ ಥರ ಬ್ರೇಕಪ್ ಆಗಿದೆ, ನಾನು ಅಲ್ಲೋಗಿದ್ದೀನಿ, ಟ್ರಿಪ್ ಹೋಗಿದ್ದೀನಿ, ಇದಲ್ಲ ಸರ್. ಸೊ ನೀವು ಹೀರೋ ಥರ ಗುರುತಿಸ್ಕೊಂಡ್ರೆ ನಿಮ್ಗೆ ಅವಕಾಶ ಸಿಗಲಿಲ್ವಾ ಸರ್? ಬರುತ್ತೆ, ಒಂದಷ್ಟು ಬಂದರೂ ಕೂಡ ಎಲ್ಲೋ ಒಂದು ಕಡೆ ಬೇಡ, ಈ ಆಪರ್ಚುನಿಟಿ ರಿಜೆಕ್ಟ್ ಮಾಡ್ತಾ ಇದ್ದಾನೆ ದೇವರು, ಇನ್ನೊಂದು ಯಾವುದೋ ಹೊಸದು ಕೊಡ್ಬೋದು. ನೀವು ದೇವ್ರ ಮೇಲೆ ಹಾಕ್ತೀರಾ? ನಾನು ಅಲ್ಲ ಸರ್, ನಾನು ದೇವ್ರ ಮೇಲೆ ಹಾಕಲ್ಲ. ಆ ರಿಜೆಕ್ಷನ್ನೇ ದೇವರೇ ಬೇಡ ಅಂತ ಕಳಿಸಿರೋದೇನೋ. ಹೋಗಿ ಆಡಿಷನ್ಸ್ ಕೊಟ್ಟಿದ್ದೀನಿ, ತುಂಬಾ ಆಡಿಷನ್ಸ್ ಕೊಟ್ಟಿದ್ದೀನಿ. ಕೆಲವು ಕಡೆ ಅಂತೂ 2,000-3,000 ಆಡಿಷನ್ ಹೋಗ್ತಾ ಇರ್ತೀನಿ. ರಿಜೆಕ್ಷನ್ ಆದರೆ ಬೇಜಾರಾಗ್ತಿರ್ಲಿಲ್ಲ ಸರ್ ನಾನು. ಅಲ್ಲ, ಅಗೈನ್ ಮತ್ತೆ ಆಕ್ಟಿಂಗ್ ಇಂಡಸ್ಟ್ರಿ ಮೇಲೆ ಒಂದು ಇದೆಯಲ್ಲ, ಒಂದು ಟ್ಯಾಗ್ ಲೈನ್, ವಾಟ್ ಹ್ಯಾಪನ್ಸ್ ಫಾರ್ ಬೋತ್ ಗರ್ಲ್ಸ್. ಮತ್ತು ಈಗ ಬಾಯ್ಸ್ ವಿಚಾರದಲ್ಲಿ ಗೊತ್ತಿಲ್ಲ, ಬಿಕಾಸ್ ಕೆಲವ್ರನ್ನೆಲ್ಲ ನಾನು ನೋಡಿದ್ದೀನಿ, ನಂಗೆ ಭಾಳ ಚೆನ್ನಾಗಿ ಗೊತ್ತಿರೋ ಇನ್ಫ್ಲೂಯೆನ್ಸರ್ ಮಧ್ಯರಾತ್ರಿ 2 ಗಂಟೆಯಲ್ಲಿ ಸೆಲೆಕ್ಟ್ ಆಗ್ತಾರೆ ಒಂದು ಸೀರಿಯಲ್ ಹೀರೋ ಆಗಿ, ಮತ್ತು ಅದು ಒಬ್ಬ ಹುಡುಗನ ರಿಜೆಕ್ಟ್ ಮಾಡಿ ಏನೇನೋ ನಡೆಯುತ್ತೆ. ವಾಟ್ ಯು ಫೀಲ್ ಫಾರ್ ಆಕ್ಟಿಂಗ್ ಇಂಡಸ್ಟ್ರಿ? ನೀವು ಹೆಂಗಾರೆ, ಆರ್ ಯು ನಾಟ್ ಸೋ ಅಪ್ಗ್ರೇಡೆಡ್ ಫಾರ್ ಗೆಟಿಂಗ್ ಸಸ್ಟೈನಬಿಲಿಟಿ ಆಸ್ ಎ ಹೀರೋ? ಒಂದು ಆಕ್ಟಿಂಗ್ ಇಂಡಸ್ಟ್ರಿಯಲ್ಲಿ ಇರಬೇಕಂದ್ರೆ ಸಸ್ಟೈನಬಿಲಿಟಿ, ಪೇಷನ್ಸ್ ಆ್ಯಂಡ್ ಮೋಟಿವೇಶನ್. ಆಂಟ್ರಪ್ರನರ್ ಆಗಿ, ಸಕ್ಸಸ್ಫುಲ್ ಆಂಟ್ರಪ್ರನರ್ ಆಗಿ ಬಿ ಆಲ್ಟಿಟ್ಯೂಡ್ ಅನ್ನುವಂಥ ಒಂದು ಡಿಜಿಟಲ್ ಮಾರ್ಕೆಟ್ ಮಾಡ್ಕೊಂಡಿದ್ದಾರೆ. ಆ್ಯಡ್ ಏಜೆನ್ಸಿ, ಕ್ಯಾಸ್ಟಿಂಗ್ ಏಜೆನ್ಸಿ, ಎಲ್ಲವೂ ಅದರ ಮುಖಾಂತರ ಮಾಡ್ತಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಈ ಕಂಪ್ನಿ ಓಪನ್ ಮಾಡಿದ ಉದ್ದೇಶ ಏನಂದರೆ, ಬಿಫೋರ್ ದಟ್ ನಾನು ನನ್ನ ಫ್ರೆಂಡು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ರಿ. ಅದಾದಮೇಲೆ ನನಗೇನೋ ಕೆಲವೊಂದು ಕೆಲಸದ ಮೇಲೆ ತುಂಬ ಆಸಕ್ತಿಗಳು ಬಂತು. ಸರಿ ಆಯಿತು, ನನ್ನದೇ ಆದಂಥ ಸಪ್ರೇಟ್ ಕೆಲಸವನ್ನು ಸ್ಟಾರ್ಟ್ ಮಾಡೋಣ ಅಂತೇಳಿ ನನ್ನ ಫ್ರೆಂಡಿಗೆ ಹೇಳಿ ನಾನು ಈ ಥರ ಮಾಡ್ತಾಯಿದ್ದೀನಿ, ಅವನು ಸಪೋರ್ಟ್ ಮಾಡ್ತಾಯಿದ್ದಾನೆ. ಸೊ ಅದಾದಮೇಲೆ ಈ ಕಂಪ್ನಿ ಹೆಂಗೆ ಹುಟ್ಟಾಕಂತು ಅಂದರೆ ಸರ್, ನನಗೇನಂದರೆ ಈ ಕಂಪ್ನಿ ಮಾಡಿದ ಉದ್ದೇಶ, ನಾನು ಏನೇನೆಲ್ಲ ಕಷ್ಟ ಬಿದ್ದಿದ್ದೀನಿ ಅದನ್ನು ಸರ್ವಿಸಾಗಿ ಕೊಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಇವತ್ತು ಏನೇನೆಲ್ಲ ಕಲ್ತಿದ್ದೀನಲ್ಲ ಅದು ಸರ್ವಿಸ್ ಆಗಿ ನಿಂತಿದೆ ನನ್ನ ಕಂಪ್ನಿಲಿ. ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೆ, ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಿದ್ದೆ, ಆ್ಯಂಡ್ ಕ್ಯಾಸ್ಟಿಂಗ್ ಮಾಡ್ತಿದ್ದೆ, ಪ್ರೊಡಕ್ಷನ್ ಆ್ಯಡ್ ಶೂಟಲ್ಲಿ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಮಾಡ್ತಿದ್ದೆ. ಅದಾದಮೇಲೆ ಇವತ್ತು ಕಂಪ್ನೀಲಿ ಇಷ್ಟೆಲ್ಲ ಸರ್ವಿಸ್ ಮಾಡ್ತಿರೋದು ಏನಂದರೆ, ಆವಾಗ ನಾನು ಲೋ ಲೆವೆಲಲ್ಲಿ ಇಷ್ಟೆಲ್ಲ ಕೆಲಸದಲ್ಲಿ ಮಾಡ್ತಿದ್ದೆ.
ಅದನ್ನೊಂದು ಉದ್ದೇಶ ಇಟ್ಕೊಂಡು ಬಿ ಆಲ್ಟಿಟ್ಯೂಡ್ ಅಂತ ಏನಕ್ಕೆ ಇಟ್ಟೆ ಅಂದರೆ ಲೈಕ್ ನನ್ನ ಉತ್ತೇಜನ ಬಂದು ನನ್ನ ಆಸಕ್ತಿ ಇದ್ದಿದ್ದು ಯಾವನಾದ್ರು ಮೇಲೆ ಇರಬೇಕು, ಆಲ್ಟಿಟ್ಯೂಡ್ ಲೆವೆಲ್ಗೆ ಕನಸು ಕಾಣಬೇಕು. ಈಗ ಒಂದು ಜೇನ್ ಕಟ್ಟಬೇಕಂದ್ರೆ ಯಾವ್ದಾದ್ರು ಕೆಳಗಡೆ ಕಟ್ಟೋಕ್ಕಾಗಲ್ಲ ಸರ್, ಅದನ್ನು ಮೇಲೆ ಕಟ್ಟಬೇಕು. ಅದನ್ನ ಹಿಡಿಬೇಕಂದ್ರೂ ಒಂದು ಹಿಕ್ಕಬೇಕು. ಆ ಥರ ಒಂದು ಕಂಟೆಂಟಲ್ಲೇ ನನ್ನ ಹೆಸರನ್ನ ಅದೇ ಥರ ಇಟ್ಟು ಬಿ ಆಲ್ಟಿಟ್ಯೂಡ್ ಅಂತ. ಹೌ ಚಾಲೆಂಜಿಂಗ್ ಇಟ್ ವಾಸ್ ಸರ್ ಇವತ್ತು ಕೂಡ ನಾನು ಒಬ್ಬನೇ ಓನರ್, ನೋ ಪಾರ್ಟ್ನರ್ಸ್. ಇವತ್ತು ಕೂಡ ನಾನು ಒಬ್ಬನೇ ಓನರು, ನಾನೊಬ್ಬನೇ ಕೆಲಸಗಾರ. ಅಲ್ಲ, ನೀವು ಫ್ಯಾಷನ್ ಇಂಡಸ್ಟ್ರಿದು, ಆ್ಯಕ್ಟಿಂಗ್ ಇಂಡಸ್ಟ್ರಿದು ಏನೆಲ್ಲ ಒಂದಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ರಲ್ಲ, ಬರುವಂಥವ್ರು ಅಂಥದ್ದನ್ನೇ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಾ? ಇಲ್ಲ ಸರ್, ನನ್ನ ಕಂಪ್ನಿ ಉದ್ದೇಶ ಏನಂದರೆ ಸರ್ವಿಸ್ ಪ್ಲಸ್ ಫ್ಯೂಚರ್. ಈ ಕಂಪ್ನಿಯಿಂದ ಅವ್ರಿಗೇನಾದರೂ ಫ್ಯೂಚರ್ ಆಗ್ತಿದೆ ಅಂದರೆ ಅದು ಒಳ್ಳೇದೇ ಬಯಸ್ತಾರೆ, ಅವರಿಂದ ನಾವೇನು ಕೆಟ್ಟದ್ದು ಬಯಸಲ್ಲ. ಇಲ್ಲಿ ಡಿಸಿಷನ್ ನಾನೇ ಆಗಿರೋದ್ರಿಂದ, ಇಲ್ಲಿ ಒಳ್ಳೇದು ಕೆಟ್ಟದನ್ನ ನಾನೇ ಡಿಸಿಷನ್ ತೊಗೊಳ್ಳೋದ್ರಿಂದ ಬೇರೆಯವ್ರು ಯಾರೂ ಕೊಡಲ್ಲ ನಾನು. ಸೊ ಇದ್ರ ಜೊತೆಗೇನೆ ಈ ಆಪರ್ಚುನಿಟಿ ಅನ್ನೋದು ಏನಿದೆಯಲ್ಲ ಸರ್, ನಾನೇನು ಬಿಲ್ಡ್ ಮಾಡ್ತಾ ಇದ್ದೀನಿ, ಕೆಲವ್ರಿಗೆ ಕೆರಿಯರ್ ಬಿಲ್ಡ್ ಮಾಡ್ತಾ ಇದ್ದೀನಲ್ಲ, ಅದು ಎಲ್ಲೋ ಒಂದು ಕಡೆ ಒಬ್ರಿಗೆ ಒಳ್ಳೇದಾಗ್ತಿದೆ ಅಂದರೆ ಅದು ನಮ್ಮ ಕಂಪ್ನಿ ನೆನೆಸ್ಕೊಂಡ್ರೆ ಸಾಕು ಸರ್. ಅವ್ರಿಗೆ ನಮಗೇನು ದುಡ್ಡು ಕೊಡೋದು ಬೇಡ, ನಾಳೆ ಏನಾದ್ರು ಫ್ಯೂಚರ್ ಅವ್ರಿಗೆ ಒಳ್ಳೇದಾಗುತ್ತೆ ಅಂದರೆ ಅದು ನೆನೆಸ್ಕೊಂಡ್ರೆ ಸಾಕು. ಈ ಕಂಪ್ನಿಯಿಂದ ಒಂದಷ್ಟು ಕೆಲಸಗಳು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಆ ದೇವ್ರು ಕೊಟ್ಟಂಗೆ, ನಾನು ನಂಬಿರೋ ಚಾಮುಂಡೇಶ್ವರಿ ಕೊಟ್ಟಂಗೆ, ನಮ್ಮ ಮನೆ ದೇವ್ರು ನೆನೆಸ್ಕೊಂಡಂಗೆ ಆದರೆ ಒಳ್ಳೆಯದು. ಅದ್ರ ಜೊತೆಗೆ ಏನೇನೋ ಇದೆ ಸರ್ ಉದ್ದೇಶಗಳು ಮಾಡಬೇಕು ಅಂತ. ಅಲ್ಲಿವರೆಗೂ ಇವಾಗ ಸದ್ಯಕ್ಕೆ ನನ್ನ ಎಬಿಲಿಟೀಸ್, ನನ್ನ ಆ್ಯಕ್ಟಿಂಗ್ ಕೆರಿಯರ್ ಆಲ್ಸೋ ನನ್ನ ಕಂಪ್ನಿ ಜೊತೆಗೆ ಬೆಳೀಲಿ ಅಂತ ಆಸೆ ಪಟ್ಟಿದ್ದೀನಿ. ಎಸ್ ಸರ್, ಎಲ್ಲ ಒಳ್ಳೇದಾಗಲಿ. ಸುಮ್ಮನೆ ಒಂದಷ್ಟು ಫನ್ನಿ ಕ್ವೆಶ್ಚನ್ಸ್ ಇದೆ ನಿಮಗೆ. ಓಕೆ. ಈಗ ನೀವು ಆ್ಯಕ್ಟಿಂಗ್ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಏನೋ ಕಾಣಿಸ್ಕೊಳ್ಳೋ ವಿಚಾರದಲ್ಲಿ ಏನೋ ಒಂದು ಆಗಿರ್ಬೋದು, ದ ಬೆಸ್ಟ್ ಆ್ಯಂಡ್ ವರ್ಸ್ಟ್ ಕಮೆಂಟ್ ಅಥವಾ ಯಾರಿಂದ ಬೇಕಾದ್ರೆ ಬಂದಿರೋದು, ಐದರ್ ಇಟ್ಸ್ ಅಪ್ಪ ಅಮ್ಮ ಅಥವಾ ಕ್ಲೋಸೆಸ್ಟ್ ಸರ್ಕಲ್, ಯಾರಿಂದಾರು ಆಗಿರ್ಬೋದು, ಬೆಸ್ಟ್ ಆ್ಯಂಡ್ ವರ್ಸ್ಟ್ ಕಮೆಂಟ್. ಬೆಸ್ಟ್ ಕಮೆಂಟ್ ಅಂದರೆ ಸರ್, ಎನಿಮೀಸಿಂದ ಬೆಸ್ಟ್ ಕಮೆಂಟ್ ಬಂದಿದೆ. ಹಾಂ, ಏನಂತ? ಲೈಕ್ ಬಿಡೋ ಮಗ, ನಾನೇನೋ ಅನ್ಕೊಂಡಿದ್ದೆ, ನೀನು ಈ ಲೆವೆಲ್ಗೆ ಬೆಳಿತೀಯ ಅಂತ ಅನ್ಕೊಂಡಿರಲಿಲ್ಲ. ವರ್ಸ್ಟ್ ಕಮೆಂಟ್ ಅಂದರೆ ಲೈಕ್ ನಮ್ಮ ಗುರುಗಳಿಂದ, ಇನ್ನು ನೀನೇನಾರು ಮಾಡ್ಬೇಕಿತ್ತು ಸಾಲಲ್ಲ ಅಂದಿದೆ ಸರ್. ದಟ್ ಇಸ್ ವಾಟ್ ಥಿಯೇಟರ್ ಎರಡೂ ನಾನು ಕನ್ಸಿಡರ್ ಮಾಡ್ತೀನಿ ಸರ್. ಯಾಕಂದರೆ ಬೆಸ್ಟನ್ನ ವೇಸ್ಟ್ ಅಂತ ಅನ್ಕೊಂಡಿರೋ ಬೆಸ್ಟ್ ಪೀಪಲಿಂದ ಕೇಳೋಕ್ಕೆ ತುಂಬ ಇಷ್ಟ ಆಯಿತು. ನಾನು ಹೊಸ್ತಾಗಿರೋನ ಬೆಸ್ಟ್ ಪೀಪಲಿಂದ ಹೊಸ್ತಾಗಿರೋನ ಇನ್ನೂ ಬೂಸ್ಟಪ್ ಮಾಡ್ಬೇಕಾಯ್ತಲ್ಲ, ಎರಡೂ ಪ್ಲಸ್ ಆರ್ ಮೈನಸ್ ಎರಡೂ ತೊಗೊಂಡೆ. ಯಾಕಿನ್ನು ಬಿಗ್ ಬಾಸ್ಗೆ ಹೋಗೋ ಆಸೆ ಏನೋ ಇದೆಯಾ ಅಥವಾ ಆಪರ್ಚುನಿಟೀಸ್ ಬಂದಿತ್ತಾ, ಹೇಗೆ ಸರ್? ಬಿಗ್ ಬಾಸ್ಗೆ ನನ್ನನ್ನು ತೊಗೊಂಡ್ಬಿಟ್ರೆ ಅವ್ರಿಗೆ ಭಯ ಸರ್. ಏಕೆ? ಇಷ್ಟೊಂದು ಟ್ಯಾಲೆಂಟ್ ಇರೋನು ತೊಗೊಂಡು ಎಲ್ಲ ವಿನ್ ಆಗ್ಬಿಟ್ರೆ. ಅಲ್ಲ, ಸಂತೋಷ್ ಕಶ್ಯಪ್ ಅಂತ ಟ್ಯಾಲೆಂಟೆಡ್ ಅವರು ಜೊತೆಗೆ ಬರ್ತಾರೆ ಅಂತ ನೀವು ತಲೆನೇ ಕೆಡ್ಸ್ಕೊಬಿಡಿ ಅವಾಗ. ಇಲ್ಲ ಸರ್, ಆ್ಯಕ್ಚುಲಿ ಇನ್ನೂ ಯಾವುದೋ ಆ ಥರ ಕಾಲ್ಸ್ಗಳು ಬಂದಿಲ್ಲ. ಹೋಪ್ಸೋ ಬರುತ್ತೆ, ಒಂದು ಟ್ರೈ ಕೊಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಡೆಫಿನೆಟ್ಲಿ ವಿನ್ ಆಗುತ್ತೋ ಸೋಲುತ್ತೋ ಗೊತ್ತಿಲ್ಲ. ನನ್ನ ಐಡೆಂಟಿಟಿಯಿಂದ ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗುತ್ತೋ ಅದಂತೂ ಡೆಫಿನೆಟ್ಲಿ ಆಗುತ್ತೆ ಸರ್, ನಾನು ಅದನ್ನು ಗ್ಯಾರಂಟಿ ಕೊಡ್ತೀನಿ. ಎಸ್, ನಿಮ್ಮ ಫೈನಲ್ ವರ್ಡ್ಸ್ ನಮ್ಮ ವೀಕ್ಷಕರಿಗೆ. ಆಂಟ್ರಪ್ರನರ್ ಆಗಿ, ಒಬ್ಬ ಮಾಡೆಲ್ ಆಗಿ, ಆ್ಯಕ್ಟರ್ ಆಗಿ ನೀವೇನು ಮಾಡ್ಕೊಂಡು ಹೋಗಿದ್ದೀರಾ, ಏನೇನು ಅನುಭವಿಸಿದಾರ, ಇಂಥದ್ದು ಮಾಡಬೇಡಿ, ನಿಮ್ಮ ಫೈನಲ್ ವರ್ಡ್ಸ್. ಒಬ್ಬ ಹುಡುಗ ಅಂದವನಿಗೆ ಸರ್ 5 ಬೆರಳಿದ್ದಂಗೆ 5 ಕರ್ನಾಟಕ, ನಮ್ಮ ವಿಷ್ಣುವರ್ಧನ್ ಡೈಲಾಗ್ ಇದೆಯಲ್ಲ, ಇದು 5 ಬೆರಳು ಕರ್ನಾಟಕದ ಆಸ್ತಿ, ಮುಷ್ಟಿ ಮಾಡಿ ಹೊಡೆದ್ರೆ ಎದ್ಬಿದ್ದ ಚರಿತ್ರೆ ಇಲ್ಲ ಅನ್ನಂಗೆ, ನಮ್ಮ ಏನು ಪ್ರತಿಯೊಂದು ಬೆರಳಿದೆಯಲ್ಲ ಸರ್, ಅಷ್ಟು ಕೆಲಸಗಳು ಮಾಡಬೇಕು. ಈಗಿನ ಜನ್ರೇಷನಲ್ಲಿ ಬಿಸ್ನೆಸ್ ಆಗೂ ಇರಬೇಕು, ಸ್ಕಿಲ್ಡ್ ಪರ್ಸನ್ ಆಗಿರಬೇಕು, ಕಟ್ಕೊಳ್ಳೋ ಹೆಂಡ್ತಿಗೆ ನೀನು ಫ್ರೆಂಡ್ಲಿ ಆಗಿರಬೇಕು, ಕೇರು ಮಾಡಬೇಕು, ಫ್ಯಾಮಿಲಿನೂ ಕೇರ್ ಮಾಡಬೇಕು, ಅದ್ರ ಜೊತೆಗೆ ನೀನು ಎಂಜಾಯ್ಮೆಂಟು ಮಾಡಬೇಕು. ಅದನ್ನು ಬಿಟ್ಟು ನಿಂದೇ ಆದಂಥ ಹೆಲ್ತ್ ಇರುತ್ತೆ. ಮೇಯ್ನಾಗೆ ಮೆನ್ನಿಗೆ ಬೇಕಾಗಿರೋದು ಹೆಲ್ತನ್ನು ಕೇರ್ ಮಾಡಬೇಕು. ನೀವೇನು ಮಾಡ್ತೀರೋ ಎಲ್ಲ ಮಾಡಿ, ಪ್ರತಿಯೊಂದು ಮಾಡಿ, ಆದರೆ ಯಾವುದ್ರಲ್ಲೂ ಸೋಲ್ಬೇಡಿ. ಒಂದು ಸೋಲ್ತಿದ್ದೇನೆ ಇನ್ನೊಂದನ್ನು ಪಿಕಪ್ ಮಾಡ್ಕೊಂಡು, ಇನ್ನೊಂದು ಸೋಲ್ತಿದ್ರೆ ಇನ್ನೊಂದು ಪಿಕಪ್ ಮಾಡಿ. ನೀವು 9 to 6 ಜಾಬ್ಗೆ ಹೋಗ್ತಿದ್ರೆ ತೊಂದರೆ ಇಲ್ಲ, ಆದರೆ ನಿಮ್ಮದೇ ಆದಂಥ ಒಂದು ಸ್ಕಿಲ್ಸ್ ಇರುತ್ತೆ. ಕೆಲವರು ತುಂಬ ಜನ ನೋಡಿದ್ದೀನಿ, ಇಂಜಿನಿಯರಿಂಗ್ ಮಾಡಿರ್ತಾರೆ, ಝೊಮ್ಯಾಟೊ ಮಾಡ್ತಾ ಇರ್ತಾರೆ. ಸೊ ನಾನು ಆ ಟೈಮಲ್ಲಿ ಮಾಡಿದ್ದೀನಿ ಝೊಮ್ಯಾಟೊ, ಸ್ವಿಗ್ಗಿ. ಇವತ್ತು ನನ್ನ ಹತ್ರ ID ಕಾರ್ಡ್ ಇದೆ, ಇವತ್ತು ಟಿ ಶರ್ಟ್ ಇದೆ. ಏನಕ್ಕೆ ಅವೆಲ್ಲ ಇಟ್ಕೊಬೇಕಂದ್ರೆ ಅಲ್ಲಿಂದ ಬಂದಿದ್ದೀವಿ ಅಂದಲ್ಲ, ಕಷ್ಟಕಾಲದಲ್ಲಿ ಅದನ್ನು ಮಾಡಿದ್ದೀವಿ, ಅದರಿಂದನೂ ಬಂದಿರ್ತೀವಿ. ಪ್ರತಿಯೊಂದು ಸಿಚುವೇಶನ್ನ ಸಸ್ಟೈನಬಿಲಿಟಿಯಲ್ಲಿ ಒಬ್ಬ ಹುಡುಗ ಮನೇಲಿ ಕುತ್ಕೊಂಡು ಬರೀ ರೀಲ್ಸ್ ನೋಡ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಏನಾದರೂ ಒಂದು ಮಾಡ್ತಾಯಿರಿ, ಜೀವನಕ್ಕೆ ಉದ್ಧಾರ ಆಗೋದು ಏನಾದರೂ ಒಂದು ಮಾಡ್ತಾಯಿರಿ. ಯಾವ್ದಾದ್ರು ಒಂದು ಗ್ರಿಪ್ ಸಿಕ್ಕುತ್ತೆ, ಅದನ್ನ ಇಟ್ಕೊಂಡು ಬೆಳೆದ್ಬಿಡಿ ಅಷ್ಟೇ.
ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ನಿಮ್ಮೆಲ್ಲ ಆಸೆಗಳು ಈಡೇರಲಿ, ಇನ್ನೂ ಅತ್ಯಂತ ಎತ್ತರದ ಯಶಸ್ಸು ನಿಮ್ದಾಗಲಿ ಅಂತ ನಮ್ಮ ವಾಹಿನಿ ಮುಖಾಂತರ ಆಶಿಸ್ತೀವಿ. ಥ್ಯಾಂಕ್ ಯು ನಮ್ಮ ಜೊತೆ ಭಾಗ್ಯ. ಥ್ಯಾಂಕ್ ಯು ಸೊ ಮಚ್. ಎಸ್ ನೋಡೋದಲ್ಲ ವೀಕ್ಷಕರೇ, ಒಬ್ಬ ಸಕ್ಸಸ್ಫುಲ್ ಆಂಟ್ರಪ್ರನರ್ ಆಗಿ ಆ್ಯಕ್ಟರ್ ಆಗಿ ಅಭಿಗೌಡ ಅವರ ಜರ್ನಿಯನ್ನು ಸೊ ನಮ್ಮ ವಾಹಿನಿ ಮುಖಾಂತರ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಅಭಿಗೌಡ ಅವ್ರ ಮೇಲೆ ಇರಲಿ ಅಂತ ಇದಾಗಿದೆ ಇವತ್ತಿನ ಸ್ಪೆಷಲ್ ಸೆಗ್ಮೆಂಟ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.